ಶಾಲಾ ವಿದ್ಯಾರ್ಥಿನಿಗೆ ಚುಡಾಯಿಸ್ತಾ ಇದ್ದ ವ್ಯಕ್ತಿಗೆ ಮೈಸೂರಿನ ಚಾಮುಂಡಿಪುರಂ ವೃತ್ತದಲ್ಲಿ ಸಾರ್ವಜನಿಕರು ಗೂಸಾ ನೀಡಿದ್ದಾರೆ. ಕನಕಗಿರಿ ನಿವಾಸಿ ಮಹದೇವ್ ಎಂಬಾತನೇ ಗೂಸಾ ತಿಂದ ಪಾಪಿ. ಈತ ಚಾಮುಂಡಿ ವೃತ್ತದಲ್ಲಿನ ಶಾಲೆಗೆ ಹೋಗೋ ವಿದ್ಯಾರ್ಥಿನಿಯರಿಗೆ ರೇಗಿಸ್ತಾ ಇದ್ದ. ಅದರಲ್ಲೂ ಓರ್ವ ವಿದ್ಯಾರ್ಥಿನಿಗೆ 15 ದಿನದಲ್ಲಿ ನಿರಂತರವಾಗಿ ಕಿರುಕುಳ ನೀಡ್ತಾ ಇದ್ದ ಎನ್ನಲಾಗಿದೆ. ಈ ವಿದ್ಯಾರ್ಥಿನಿಯ ಕಡೆಯವರು ಸೇರ್ಕೊಂಡು ಇಂದು ಈತನಿಗೆ ಸರಿಯಾಗಿ ಗೂಸಾ ನೀಡಿದ್ರು. ಬೆಳಗಾವಿ ಮಹಾನಗರ ಪಾಲಿಕೆ ಎದುರು ಪೌರ ಕಾರ್ಮಿಕರು ಮಲ ಸುರಿದುಕೊಂಡು ಪ್ರತಿಭಟನೆ ನಡೆಸಿದರು. ಪೌರ ಕಾರ್ಮಿಕರು ಕಳೆದ 15 ವರ್ಷಗಳಿಂದ ಪಾಲಿಕೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ರು. ಕನಿಷ್ಠ ಕೂಲಿ ಹಾಗೂ ವಿವಿಧ ಬೇಡಿಕೆಗಳಿಗಾಗಿ ಇವರು ಪ್ರತಿಭಟನೆ ನಡೆಸ್ತಾ ಬಂದಿದ್ರು. ಇದೇ ಕಾರಣಕ್ಕಾಗಿ ಕಳೆದ 6 ತಿಂಗಳಿಂದ 60ಕ್ಕೂ ಹೆಚ್ಚು ಕಾರ್ಮಿಕರನ್ನ ಕೆಲಸದಿಂದ ತೆಗೆದುಹಾಕಲಾಗಿದೆ ಅನ್ನೋ ಆರೋಪ ಪೌರ ಕಾರ್ಮಿಕರದ್ದು. ತಮಗೆ ಉದ್ಯೋಗ ಹಾಗೂ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ಅಂತ ಆಗ್ರಹಿಸಿ ಪೌರ ಕಾರ್ಮಿಕರು ಇಂದು ಮೈ ಮೇಲೆ ಮಲ ಸುರಿದುಕೊಂಡು ಪ್ರತಿಭಟನೆ ನಡೆಸಿದರು. ಕಬ್ಬಿನ ಬಾಕಿ ಬಿಲ್ ಪಾವತಿಸದ ಕಂಪನಿ ವಿರುದ್ಧ ಬಾಗಲಕೋಟೆ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಜಿಲ್ಲೆಯ ಕೆರಕಲಮಟ್ಟಿ ಗ್ರಾಮದ ಕೇದಾರನಾಥ ಶುಗರ್ಸ್ ಕಾರ್ಖಾನೆ 6 ತಿಂಗಳಿಂದ ರೈತರಿಗೆ ಕಬ್ಬಿನ ಬಾಕಿ ಪಾವತಿ ಮಾಡಿರಲಿಲ್ಲ. ಕಾರ್ಖಾನೆಯ ವಿಳಂಬ ನೀತಿಯಿಂದ ರೋಸಿ ಹೋದ ರೈತರು ಜಿಲ್ಲಾಧಿಕಾರಿಗೆ ದೂರು ನೀಡಿದರು. ಇವತ್ತು ಜಿಲ್ಲಾಧಿಕಾರಿ ಮಧ್ಯಸ್ಥಿಕೆಯಲ್ಲಿ ಕಾರ್ಖಾನೆ ಅಧಿಕಾರಿಗಳು ಮತ್ತು ರೈತರ ಸಭೆ ನಡೆಸಲಾಯಿತು. ಆದರೆ ಸಭೆಯಲ್ಲಿ ಇಂದೂ ಕೂಡ ಬಾಕಿ ಹಣ ಸಿಗೋ ಲಕ್ಷಣಗಳು ಕಾಣದಿದ್ದಾಗ ರೈತರು ರೊಚ್ಚಿಗೆದ್ರು. ಜಿಲ್ಲಾಡಳಿತ ಭವನ ಕಚೇರಿ ಎದುರು ಜಮಾಯಿಸಿದ ರೈತರು ಕಚೇರಿ ಬಾಗಿಲಿಗೆ ತಲೆ ಚಚ್ಚಿಕೊಂಡು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿ ಸಹ ನಡೆಯಿತು. ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿಯಾದ ಮೈಶುಗರ್ ಹಾಗೂ ಪಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆಗಳಲ್ಲಿ ಕಬ್ಬು ಅರೆಯುವಿಕೆ ಆರಂಭಗೊಂಡಿದೆ. ಕಾರ್ಖಾನೆಗಳ ಅಧ್ಯಕ್ಷ ನಾಗರಾಜಪ್ಪ ಬೆಳಗ್ಗೆ ಪೂಜೆ ಸಲ್ಲಿಸಿ ಕ್ರೇನ್ಗೆ ಕಬ್ಬು ನೀಡುವ ಮೂಲಕ ಚಾಲನೆ ನೀಡಿದರು. ದರ ನಿಗದಿಯಿಂದ ಈಗಾಗಲೇ ಸಂತಸಗೊಂಡಿರುವಂತಹ ರೈತರು ಈಗ ಕಾರ್ಖಾನೆಗಳ ಆರಂಭದಿಂದ ಸಂತಸಗೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯ ರೈತ ಕುಟುಂಬಗಳ ಬದುಕು ಕಟ್ಟಿಕೊಟ್ಟಿರುವ ಆರ್ಥಿಕ ಜೀವನಾಡಿ ಸಕ್ಕರೆ ಕಾರ್ಖಾನೆಗಳು ಪುನರ್ ಆರಂಭಗೊಂಡಿವೆ. ಸರ್ಕಾರಿ ಸ್ವಾಮ್ಯದಲ್ಲಿರುವ ಪಾಂಡವಪುರದ ಪಿಎಸ್ಎಸ್ಕೆ ಹಾಗೂ ಮಂಡ್ಯದ ಮೈಶುಗರ್ ಕಾರ್ಖಾನೆಗಳಲ್ಲಿ ಪ್ರಸಕ್ತ ಸಾಲಿನ ಕಬ್ಬು ಅರಿಯುವಿಕೆಗೆ ಚಾಲನೆ ನೀಡಲಾಗಿದೆ. ಬೆಳಗ್ಗೆ ಪಿಎಸ್ಎಸ್ ಕಾರ್ಖಾನೆ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ ಕಾರ್ಖಾನೆಗಳ ಅಧ್ಯಕ್ಷ ನಾಗರಾಜಪ್ಪ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಈ ವರ್ಷ ಪಿಎಸ್ಎಸ್ಕೆಯಲ್ಲಿ 6 ಹಾಗೂ ಮೈಶುಗರ್ನಲ್ಲಿ 8 ಲಕ್ಷ ಟನ್ ಕಬ್ಬು ಅರೆದು ಶೇಕಡಾ 9.5ರಷ್ಟು ಇಳುವರಿ ತೆಗೆಯುವ ಗುರಿ ಹೊಂದಲಾಗಿದೆ ಎಂದರು. ಇಂದಿನಿಂದ ಪಾಂಡವಪುರ ಸಹಕಾರಿ ಸಕ್ಕರೆ ಕಂಪನಿಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಈ ವರ್ಷ ನಾವು ಕನಿಷ್ಠ ಪಕ್ಷ 6 ಲಕ್ಷಕ್ಕೂ ಮೀರಿ ಕಬ್ಬನ್ನು ನಿಲ್ಲಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ಕನಿಷ್ಠ 9.5 ಸರಾಸರಿ ಇಳುವರಿಯನ್ನು ಪಡೆಯಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಹೊಂದಿದ್ದೇವೆ. ಚಾಲನೆ ವೇಳೆ ರೈತ ಸಂಘದ ಅಧ್ಯಕ್ಷ ಕೆಎಸ್ ಪುಟ್ಟಣ್ಣಯ್ಯ ಸೇರಿದಂತೆ ಮುಖಂಡರು ಪಾಲ್ಗೊಂಡು ಆಡಳಿತ ಮಂಡಳಿಗೆ ಸಾಥ್ ನೀಡಿದರು. ಕಳೆದ ವರ್ಷ ರೈತರಿಗೆ ಪೂರ್ಣ ಪ್ರಮಾಣದಲ್ಲಿ ಪೇಮೆಂಟ್ ಮಾಡಿ ಮತ್ತೆ ಕಾರ್ಖಾನೆ ಆರಂಭವಾಗ್ತಿರುವುದು ರೈತರು ಹಾಗೂ ಕಾರ್ಮಿಕರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಈ ಸಂತಸದಲ್ಲಿಯೇ ರೈತರು ಲಾರಿ ಹಾಗೂ ಎತ್ತಿನ ಗಾಡಿಗಳ ಮೂಲಕ ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡಿದ್ರು. ಪಿಎಸ್ಎಸ್ಕೆನ ಮೈಸೂರು ಫ್ಯಾಕ್ಟರಿಗೆ ವಹಿಸಿ ಅದನ್ನು ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ರು. ಈಗ ಅದು 1 ವರ್ಷ ಪೂರೈಸಿ 3,82,000 ಟನ್ ಕಬ್ಬನ್ನ ಅರ್ದು
ಏನು ನಮ್ಮ ಹಳೆ ಬಾಕಿ ಇತ್ತೋ ಆ ಬಾಕಿ ಎಲ್ಲನೂ ಕೊಟ್ಟಿದ್ದಾರೆ. ಈಗ ನಮಗೆ ಮುಖ್ಯ 2 ತಾಲೂಕಿನ ರೈತರಿಗೆ ಈ PSSK ಫ್ಯಾಕ್ಟ್ರಿ ಉಳ್ಕೋಬೇಕು, ಅದೇ ನಮ್ಮ ಮುಖ್ಯ ಗುರಿ. ಈ ಕಾರ್ಖಾನೆಗಳಿಂದಲೇ ಜಿಲ್ಲೆಯ ಎಲ್ಲಾ ವರ್ಗದ ಜನರ ಆರ್ಥಿಕ ಬದುಕು ಅವಲಂಬಿತವಾಗಿರುವುದರಿಂದ ಎರಡೂ ಕಾರ್ಖಾನೆಗಳ ಬಳಿ ಹಬ್ಬದ ವಾತಾವರಣವಿತ್ತು. ಸೋಮಶೇಖರ್, ಸುವರ್ಣ ನ್ಯೂಸ್ 24/7 ಮಂಡ್ಯ. ಇಂದು ಇದ್ದಕ್ಕಿದ್ದಂತೆ ಕುಮಟಾ ಶಾಸಕ ದಿನಕರ ಶೆಟ್ಟಿ ಕುಮಟಾ ಪುರಸಭಾ ವ್ಯಾಪ್ತಿಯ ರೋಡ್ ರಿಪೇರಿಗೆ ಇಳಿದಿದ್ರು. ಶಾಸಕರು ರಸ್ತೆ ರಿಪೇರಿ ಆರಂಭಿಸಿದ್ದಾರೆ ಅನ್ನೋ ಸುದ್ದಿ ಗೊತ್ತಾಗಿದ್ದೇ ತಡ ಊರ ಜನರೆಲ್ಲ ಜಮಾಯಿಸಿದ್ರು. ಶಾಸಕ ದಿನಕರ ಶೆಟ್ಟಿ ಮಾತ್ರ ಕಾರ್ಯಕರ್ತರೊಂದಿಗೆ ತಮ್ಮ ಪಾಡಿಗೆ ತಾವು ರಸ್ತೆ ರಿಪೇರಿ ಮುಂದುವರೆಸಿದ್ರು. ಈ ಹಿಂದೆ ರಸ್ತೆ ರಿಪೇರಿ ಮಾಡಿಸಿ ಅಂತ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದ್ರೂ ಉಪಯೋಗವಾಗಿಲ್ಲ. ಸೊ ಶಾಸಕರು ತಾವೇ ರಸ್ತೆ ರಿಪೇರಿ ಮಾಡೋ ಮೂಲಕ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದ್ರು. ಅದರಲ್ಲೂ ಮುಖ್ಯವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಕ್ಷೇತ್ರಕ್ಕೆ ಹಣ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ಸಂದರ್ಭದಲ್ಲೂ ಸಹ ಸಾಕಷ್ಟು ಮನವಿಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಅವರು ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭ ಇರ್ಬೋದು ಅಥವಾ ಜಿಲ್ಲಾ KDP ಸಭೆ ನಡೆಯುವಂಥ ಸಂದರ್ಭ ಇರ್ಬೋದು, ಎಲ್ಲ ಸಂದರ್ಭದಲ್ಲೂ ನಮ್ಮ ರಸ್ತೆ ಬಗ್ಗೆ ಮಾತ್ರ ನಾನು ಅವರ ಹತ್ರ ವಿನಂತಿಯನ್ನು ಮಾಡಿಕೊಂಡಿದ್ದೆ. ಬೇರೆ ಯಾವ ಕೆಲಸಗಳಿಗೂ ನಾನು ವಿನಂತಿ ಮಾಡಿಲ್ಲ ಅಥವಾ ಒಂದು ವರ್ಗಾವರ್ಗಿ ಯಾವುದೇ ಅಧಿಕಾರಿಗಳ ಬಗ್ಗೆನೂ ನಾನು ಕೇಳ್ಕೊಂಡಿದ್ದು ಇರಲಿಲ್ಲ. ಆದರೂ ಸಹ ಅವರು ತಾರತಮ್ಯವನ್ನು ಮಾಡ್ತಾ ಇದ್ದಾರೆ.